ನೀವು ಸೈಟ್ ತೊಗೊಳ್ತಿರೋ ಇಲ್ವಾ ಬೆಂಗಳೂರಲ್ಲಿ ನವದಂಪತಿಗಳು ಅಥವಾ ಯೂತ್ ಒಂದು ಸಲಹೆ ಕೊಡ್ತೀನಿ, ನನ್ನ ಪರ್ಸ್ನಲ್ ಸಜೆಷನು. ಇನ್ನೊಂದು 2-3 ವರ್ಷದಲ್ಲಿ ಒಂದು ಸೈಟ್ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕಿಂತ ಒಂದು 2 ಎಕರೆ ಜಮೀನನ್ನು ತೊಗೊಳ್ಳಿ. ನೀವು ಇಲ್ಲಿ ಒಂದು ಸೈಟ್ ತೊಗೊಳ್ಳೋ ಜಾಗದಲ್ಲಿ ಊರ ಕಡೆ 2 ಎಕರೆ ಜಮೀನು ಸಿಗುತ್ತೆ. ಈ ಥರ ಒಂದು ಪುಟ್ಟದಾದ ಮನೆ, ಈ ರೀತಿ ಒಂದು ಹೊಲದಲ್ಲಿ ವ್ಯವಸಾಯ. ಸೊ ನೀವು ಸ್ಯಾಟರ್ಡೆ ಸಂಡೇ ಹೋಗ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಬೇಸಾಯವನ್ನು ಮಾಡ್ಬೋದು. ಇದರಲ್ಲಿ ಇದೆಯಲ್ಲ ಖುಷಿ. ಸೊ ಈ ಖುಷಿ ನಿಮಗೆ ಈವನ್ UB ಸಿಟಿಯಲ್ಲಿ ಒಂದು ಪೆಂಟ್ ಹೌಸ್ ತೊಗೊಂಡ್ರು ಕೂಡ ಇಷ್ಟು ಖುಷಿ ಬರೋದಿಲ್ಲ. ಈ ಸುಮ್ಮನೆ ಹೇಳಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಯೂತ್ ಮೇಯ್ನಾಗಿ ಇದನ್ನು ಒಂದು ನೆಕ್ಸ್ಟು ಅಪ್ಕಮಿಂಗ್ ಪ್ಲ್ಯಾನ್ಸಲ್ಲಿ ಇದನ್ನು ಇಟ್ಕೊಳ್ಳಿ. ಕೇವಲ ಒಂದು ಕಾರ್ ತೊಗೊಳ್ಳೋದು, ಒಂದು ಮನೆ ತೊಗೊಳ್ಳೋದು ಅಥವಾ ಒಂದು ಅಪಾರ್ಟ್ಮೆಂಟ್ ತೊಗೊಳ್ಳೋದು ಅಂತಲ್ಲ. ಅದಾದಮೇಲೆ ನೆಕ್ಸ್ಟ್ ಏನಾದರೂ ಇತ್ತು ಅಂದರೆ 1 ಎಕರೆ ಅಥವಾ 2 ಎಕರೆ ಕನಿಷ್ಠ ಒಂದು ವ್ಯವಸಾಯದ ಭೂಮಿ ಇರಲಿ. ಸ್ಯಾಟರ್ಡೆ ಸಂಡೇ ಹೋಗ್ಬಿಟ್ಟು ನಿಮ್ಗೇನು ಬೇಕೋ ಅಲ್ಲಿ ನೀವೇನು ಭತ್ತ ಬೆಳೆದು ಅದನ್ನು ಮಾರಿ ಅಥವಾ ಹೂವನ್ನ ಬೆಳೆದು ಅದನ್ನು ಮಾರಿ ಅಂತಲ್ಲ, ನಿಮ್ಮ ಮನೆಗೆ ಏನು ಬೇಕೋ ಸಾವಯವವಾಗಿ ಅಲ್ಲಿ ಬೆಳ್ಕೊಳ್ಳಿ. ನಾರ್ಮಲಾಗಿ ಯಾವುದೇ ಇದಾಗಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಇದು, ತೋರಿಸ್ತೀನಿ. ಇನ್ನೊಂದು 2-3 ವರ್ಷದಲ್ಲಿ ಒಂದು ಸೈಟ್ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕಿಂತ ಒಂದು 2 ಎಕರೆ ಜಮೀನನ್ನು ತೊಗೊಳ್ಳಿ. ನೀವು ಇಲ್ಲಿ ಒಂದು ಸೈಟ್ ತೊಗೊಳ್ಳೋ ಜಾಗದಲ್ಲಿ ಊರ ಕಡೆ 2 ಎಕರೆ ಜಮೀನು ಸಿಗುತ್ತೆ. ಈ ಥರ ಒಂದು ಪುಟ್ಟದಾದ ಮನೆ, ಈ ರೀತಿ ಒಂದು ಹೊಲದಲ್ಲಿ ವ್ಯವಸಾಯ. ಸೊ ನೀವು ಸ್ಯಾಟರ್ಡೆ ಸಂಡೇ ಹೋಗ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಬೇಸಾಯವನ್ನು ಮಾಡ್ಬೋದು. ಇದರಲ್ಲಿ ಇದೆಯಲ್ಲ ಖುಷಿ. ಸೊ ಈ ಖುಷಿ ನಿಮಗೆ ಈವನ್